ನಾನು 20 ಕಿಲೋಮೀಟರ್ ID ತೋರಿಸಿ ದಯವಿಟ್ಟು ಬಿಡಿ, ನಾವು ಬೆಳಂಗ್ಲ ಹೋಗ್ಬೇಕು ಅಂತ ಕೇಳ್ತಿದ್ರು. ID ನೋಡೋರೆ, ಮ್ಯಾನೇಜರ್ನ ಕರಿತೀನಿ ಅಂದವ್ರೆ. ಮ್ಯಾನೇಜರ್ನ ಕರೆದು ಚೆಕ್ ಮಾಡಿ ಬಿಡ್ತೀನಿ ಅಂತ ಅರ್ಧ ಗಂಟೆ ವೆಯ್ಟ್ ಮಾಡಿಸಿ ಬಿಡ್ರಿ ನಾನು ಅರ್ಜೆಂಟ್ ಕೆಲಸ ಐತೆ ಅಂತ ಕೇಳಿದ್ರು ಟೋಲ್ನ ಸಿಬ್ಬಂದಿಗಳು ಬಂದು ಒಟ್ಟಾಗಿ 8 ಜನನೂ ಕೂಡ ನನ್ನ ಮೇಲೆ ಹಲ್ಲೆ ಮಾಡಿ ರಕ್ತ ಸುರಿಸಿ, ಇವಾಗ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ಮೇಲೆ ಈ ರಕ್ತ ಸುರಿದಿರೋ ಜಾಗದಾಗೆಲ್ಲ ಮಣ್ಣು ತಂದು ಹಾಕ್ತಾವ್ರೆ ಸ್ವಾಮಿ. ಪೊಲೀಸ್ನವ್ರಿಗೆ ಗೊತ್ತಾಗ್ತದೆ ಅಂತ ಮಣ್ಣು ಸುರಿದವ್ರೆ. ದಯವಿಟ್ಟು ನನಗೆ ನ್ಯಾಯ ದೊರಕಿಸ್ಕೊಡಿ. ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಸಿಗಬಾರ್ದು ಅಂತ ಮಣ್ಣು ತಂದು ಮಣ್ಣೆಲ್ಲ ಅಲ್ಲೇ ಮಾಡಿ ರಕ್ತ ಸುರಿದಾಗ ಪೊಲೀಸ್ನವ್ರಿಗೆ ಪ್ರೂಫ್ ಸಿಗ್ತದೆ ಅಂತ ಬಂದು ಮಣ್ಣೆಲ್ಲ ಹಾಕಿ ಹೊಸ್ಕಿದ್ದಾರೆ. ನನ್ನ ಮೊಬೈಲ್ ಕಿತ್ತಿ ಕಾರ್ ಒಳಗೆ ಹಾಕಿ ಆಮೇಲೆ ಅಲ್ಲೇ ಮಾಡಿರೋದು. ಹೇಗೆ ಅಂತ ನಾನು ನಮ್ಮ ಫ್ಲೈಟ್ ನೋಡೋದಕ್ಕೆ ಬಂದೆ. ಅವಾಗ ಬಂದಾಗ ನಾನು ಆಧಾರ್ ಕಾರ್ಡ್ ತೋರಿಸಿ ರಿಕ್ವೆಸ್ಟ್ ಮಾಡಿದಾಗ ಬಿಡೋರು. ಅದೇ ರೀತಿ ನಾನು ಇವತ್ತು 6:20ಕ್ಕೆ ಬಂದಾಗ ಟೋಲ್ ತೆಗೀರಿ ಅಂದೆ, ಇಲ್ಲ ಅಂದರು. ಅವಾಗ ನಾನು ಲೋಕಲ್ ಸಹ ದಯವಿಟ್ಟು ತೆಗೀರಿ ಅಂದೆ, ID ಕೊಡಿ ಅಂದರು. ನನ್ನ ID ಕೊಟ್ಟಾಗ ಮ್ಯಾನೇಜರ್ಗೆ ಕರೆದು ಬಿಡ್ತೀನಿ ಅಂದರು. 15 ನಿಮಿಷ ಇಲ್ಲೇ ನಿಂತ್ಕೊಂಡೆ. 15 ನಿಮಿಷ ಆದ್ರೂ ಮ್ಯಾನೇಜರ್ ಬರಲಿಲ್ವಲ್ಲ, ಕರೀರಿ ನನಗೆ ಟೈಮ್ ಆಯಿತು ಅಂತ ಅಂದಾಗ ತಿರ್ಗಾ ಫೋನ್ ಮಾಡಿ ಮ್ಯಾನೇಜರ್ ಬಂದರು. ID ನೋಡ್ಬಿಟ್ಟು ಇಲ್ಲ ರೀ ಬಿಡೋಕ್ಕಲ್ಲ, ಕಾಸು ಕೊಡಬೇಕು ಹಂಗೆ ಏನಿತ್ತು. ಇಲ್ಲ ಸರ್ ದಯವಿಟ್ಟು ಲೋಕಲ್ ಯಾವಾಗಲೂ ಎಷ್ಟು ಸರಿ ಕೊಡೋಕ್ಕಾಗುತ್ತೆ ಸರ್, 130 ದಯವಿಟ್ಟು ಲೋಕಲ್ 20 ಕಿಲೋಮೀಟರ್ಗೆ ನೀವು ಪ್ರಾಮುಖ್ಯತೆ ಕೊಡಿ ಸರ್. ಇವಾಗ ನೆಲಮಂಗಲ ತುಮಕೂರು ಟೋಲಲ್ಲೆಲ್ಲ ಬಿಡ್ತಾರೆ. ಅದೇ ರೀತಿ ನಾವು ಇಲ್ಲಿ ಉಲ್ಕುಂಟೆಗೆ ಹೋಗೋದಕ್ಕೂ 10-15 ಕಿಲೋಮೀಟರ್ಗೆ ಹೆಂಗೆ ಸಹ ಕೇಳ್ತಾರೆ ಅಂತ ಅಂದಿರ್ತೀನಿ. ಅವರು ಅವ್ಯಾಚ ಪದಗಳಿಂದ ನಿಂದಿಸಿದ್ರು. ಅದಕ್ಕೆ ನಾನು ವಿಡಿಯೋ ಮಾಡೋದಕ್ಕೆ ನನ್ನ ಮೊಬೈಲಲ್ಲಿ ತೆಗೆದಾಗ ಮೊಬೈಲ್ ಕಿತ್ತಿ ಕಾರ್ ಒಳಗೆ ಹಾಕಿ ಒಟ್ಟಾಗಿ 8 ಜನನು ಹಿಡ್ಕೊಂಡು ನನಗೆ ಮೂಗು ಮುಷ್ಟಿ ಹೊಡೆದ್ರು. ಸಾರ್ವಜನಿಕರು ಅದೇ ಟೈಮ್ ಬಂದು ಯಾಕ್ರಿ ಪಬ್ಲಿಕ್ ಹಿಂಗೆ ಹೊಡಿತಿದ್ದಾರೆ ಅಂತ ಸಾರ್ವಜನಿಕರು ಬಂದಿತ್ತು. ಇವತ್ತು ನಾನು ನಿಂತಿದ್ದೀನಿ, ಇಲ್ಲ ಅಂದ್ರೆ ನಾನು ಸಹಾಯಕ್ಕೆ ಬಿಡೋರು. ಒಬ್ರಿಗೂ ಯೂನಿಫಾರ್ಮ್ ಇಲ್ಲ, ಅವ್ರ ಟೋಲ್ ಸಿಬ್ಬಂದಿನೋ ರೌಡಿಗಳು ಏನೂ ಗೊತ್ತಿಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಹಾಗೂ ಟೋಲು ಯಾರೇ ಮಾಡಿದಾರೋ ಅವರು ರೌಡಿಗಳ ಟೋಲ್ ಸಿಬ್ಬಂದಿನ ನನಗೆ ಅನುಮಾನ ಬರ್ತಿದೆ. ದಯವಿಟ್ಟು ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇವತ್ತು ನನಗೆ ಸಾವಿಗೆ ಟೋಲ್ ಸಿಬ್ಬಂದಿಯವರ ಕಾರಣ ಆಗ್ತಿದ್ರು. ನನ್ನ ಹೆಂಡತಿ ಮಕ್ಳಿಗೆ ಯಾರಾಗೋರು ಸಹ ಏಕೆ ಹಿಡ್ಕೊಂಡು ಹಿಂಗೆ ಹಲ್ಲೆ ಮಾಡಿದ್ರೆ ಇನ್ನು ಸಾಮಾನ್ಯ ಜನಕ್ಕೆ ಸಾರ್ವಜನಿಕರಿಗೆ ಬಿಡ್ತಾರ ಸರ್? ರಿಕ್ವೆಸ್ಟ್ ಮಾಡೋರಿಗೆ ಹಿಂಗೆ ಹಲ್ಲೆ ಮಾಡಿದ್ರೆ ಲೋಕಲ್ ಜನ ಹೆಂಗ್ ಸಹ ಓಡಾಡೋದು? 5-10 ಕಿಲೋಮೀಟರ್ 150 ರೂಪಾಯಿ, ಅಪ್ ಅಂಡ್ ಡೌನ್ಗೆ 300 ರೂಪಾಯಿ ಕೊಡಬೇಕು ಅಂದ್ರೆ ಎಲ್ಲಿ ಅಂದ ತಂದು ಕೊಡ್ತಾರೆ? ನಾವು 300 ರೂಪಾಯಿ ಕೊಡೋದಕ್ಕೆ ಎಲ್ಲಿ ಸಾಧ್ಯ? 8 ಜನ ಒಟ್ಟಾಗಿ ಬಂದು ನಾನು ಕೊಳಪಟ್ಟಿ ಹಿಡ್ಕೊಂಡು ಹೊಡೆದ್ರು. ಸ್ಥಳೀಯ ಜನ ಬಂದು ನನ್ನ ಬಿಡಿಸಿದ್ರು. ಇಲ್ಲ ಅಂದ್ರೆ ಇವತ್ತು ನನ್ನ ಸಹಾಯಕರು ಅವರು ಟೋಲ್ ಸಿಬ್ಬಂದಿನ ಅಥವಾ ರೌಡಿಗಳು ಅನ್ನೋದು ನನಗೆ ಡೌಟ್ ಆಗಿದೆ. ಅದನ್ನ ಟೋಲ್ ಸಿಬ್ಬಂದಿಗಳೇ ನನಗೆ ಕ್ಲಿಯರೆನ್ಸ್ ಕೊಡಬೇಕು. ಎಲ್ಲೇ ಲೇಟ್ ಆಗಿದೆ ನನಗೆ ಈ ಮೂಗುಗೆ, ಮುಷ್ಟಿಗೆ, ಎಲೆಗೆ ಎಲ್ಲ ಹಿಡ್ಕೊಂಡು ಹೊಡೆದಿದ್ದಾರೆ. ಸ್ಥಳೀಯ ಜನ ಬರ್ಲಿಲ್ಲ ಅಂದ್ರೆ ಇವತ್ತು ನನ್ನ ಸಹಾಯಕರು ಸಹ ಸ್ಥಳೀಯ ಜಾಗದಲ್ಲಿ ಮಣ್ಣಾಕೇನೋ ಒರೆಸಿದ್ದಾರೆ. ತಿರ್ಗಾ ಬ್ಲಡ್ ಎಲ್ಲ ಸುರಿದಿರೋದಕ್ಕೆ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ಕೆ ಪೊಲೀಸ್ನವ್ರಿಗೆ ಫೋನ್ ಮಾಡ್ಬಿಟ್ಟವನೇ ಅಂದ್ಬಿಟ್ಟು ಟೋಲ್ ಸಿಬ್ಬಂದಿನೇ ನನ್ಗೆ ಒಳ್ಳೆ ಮಾಡಿದಾರೆ, ಬಂದು ಮಣ್ಣೆಲ್ಲ ಹಾಕಿದ್ದಾರೆ. ಅದನ್ನು ಕೂಡ CC ಫುಟೇಜ್ ಅಲ್ಲಿ ಆಗಿದೆ. ತಿರ್ಗಾ ಅವರೇ ಮಾತಾಡ್ತಿರೋ, ಕ್ಯಾಮ್ರಾ ಆಫ್ ಮಾಡಿ ನಾನು ಮಣ್ಣು ಹಾಕಿದೀನಿ ಏನ್ ಸಿಗಲ್ಲ ಅಂತ ಅವರವರೇ ಮಾತಾಡ್ತಿರೋ. ದಯವಿಟ್ಟು ಆ ಫುಟೇಜ್ ನಮ್ಗೆ ಕೇಳಿದ್ರು ಕೊಡ್ತಾ ಇಲ್ಲ. ದಯವಿಟ್ಟು ನಮಗೆ CC ಫುಟೇಜ್ ಕೂಡ ಸಿಗ್ಬೇಕಾಗಿ ವಿನಂತಿ. ಅವರು ಹೈವೇರ್ ಫೋನ್ ಮಾಡಿದ್ರು ಅವರು ಫುಟೇಜ್ ಕೊಡ್ತಾ ಇಲ್ಲ.